ಕರ್ನಾಟಕದಲ್ಲಿ ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ ಸಂಸ್ಥೆ ಭಾರತದ ಖಾಸಗಿ ವಲಯದಲ್ಲಿ ನಿರ್ಮಿಸಲಾದ ಮೊದಲ 800 ಕಿಲೋನ್ಯೂಟನ್ ಫುಲ್ ಫ್ಲೋ ಸ್ಟೇಜ್ಡ್ ಕಂಬಷನ್ ಲಾಕ್ಸ್ ಮೀಥೇನ್ ರಾಕೆಟ್ ಎಂಜಿನ್ ಎವರೆಸ್ಟ್ ಅನ್ನು ಅನಾವರಣಗೊಳಿಸಿದೆ. ಭಾರತದ ಸ್ವದೇಶಿ ಉಡಾವಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಭವಿಷ್ಯದಲ್ಲಿ ಪುನರ್ಬಳಕೆ ಮಾಡಬಹುದಾದ ರಾಕೆಟ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಇನ್ಸ್ಪೇಸ್ನ ಡಿಸ್ಟಿಂಗ್ವಿಶ್ಡ್ ಸೈಂಟಿಸ್ಟ್ ಹಾಗೂ ಟೆಕ್ನಿಕಲ್ ಡೈರೆಕ್ಟರೇಟ್ ನಿರ್ದೇಶಕ ರಾಜೀವ್ ಜ್ಯೋತಿ, ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜೀಸ್ನ ಸಹಸ್ಥಾಪಕರಾದ ನೀರಜ್ ಖಂಡೇಲ್ವಾಲ್ ಮತ್ತು ದೇವಕುಮಾರ್ ಟಿ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಹಾಗೂ ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ನ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಎಕೆ ಭಟ್ ಉಪಸ್ಥಿತರಿದ್ದರು. 800 ಕಿಲೋನ್ಯೂಟನ್ ಥ್ರಸ್ಟ್ ಸಾಮರ್ಥ್ಯ ಹೊಂದಿರುವ ಎವರೆಸ್ಟ್ ಎಂಜಿನ್ ಲಿಕ್ವಿಡ್ ಆಕ್ಸಿಜನ್ ಮತ್ತು ಮೀಥೇನ್ ಅನ್ನು ಪ್ರೊಪೆಲೆಂಟ್ಗಳಾಗಿ ಬಳಸುತ್ತದೆ. ಜೊತೆಗೆ ಫುಲ್ ಫ್ಲೋ ಸ್ಟೇಜ್ಡ್ ಕಂಬಸ್ಟನ್ ಸೈಕಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಎಂಜಿನ್ಗೆ 50ರಿಂದ 110% ಥ್ರಾಟಲ್ ಸಾಮರ್ಥ್ಯ ನೀಡಲಾಗಿದ್ದು, ಸುಮಾರು 340 ಸೆಕೆಂಡುಗಳ ಸ್ಪೆಸಿಫಿಕ್ ಇಂಪಲ್ಸ್ ಹೊಂದಿದೆ ಎಂದು ಸಂಸ್ಥೆ ತಿಳಿಸಿದೆ. ಪುನರ್ಬಳಕೆ ಮಾಡಬಹುದಾದ ಮಧ್ಯಮ ಭಾರ ಸಾಮರ್ಥ್ಯದ ಉಡಾವಣಾ ವಾಹನಗಳನ್ನು ಗಮನದಲ್ಲಿಟ್ಟುಕೊಂಡು ಎವರೆಸ್ಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಆಸ್ಟ್ರೋಬೇಸ್ ವರ್ಷಕ್ಕೆ 50 ಎವರೆಸ್ಟ್ ಎಂಜಿನ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದುವ ರೀತಿಯಲ್ಲಿ ತನ್ನ ಉತ್ಪಾದನಾ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮೊದಲ ಹಂತದಲ್ಲಿ ವರ್ಷಕ್ಕೆ ಸುಮಾರು 100 ಟನ್ಗಳ ಉಡಾವಣಾ ಸಾಮರ್ಥ್ಯ ಸಾಧಿಸುವ ಗುರಿ ಹೊಂದಿದ್ದು, ಎಲ್ಇಒ ಕಕ್ಷೆಯಲ್ಲಿ ಸುಮಾರು 500ರಿಂದ 700 ಉಪಗ್ರಹಗಳ ಸಮೂಹವನ್ನು ನಿರ್ವಹಿಸಲು ಇದು ನೆರವಾಗಲಿದೆ ಎಂದು ಕಂಪನಿ ಹೇಳಿದೆ. ಇನ್ನು ಎರಡನೇ ಹಂತದಲ್ಲಿ ವೇಗದ ಉಡಾವಣಾ ಸರಣಿಯ ಮೂಲಕ ವರ್ಷಕ್ಕೆ 1000 ಟನ್ಗಳಿಗಿಂತ ಹೆಚ್ಚಿನ ಉಡಾವಣಾ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಆಸ್ಟ್ರೋಬೇಸ್ ಹೊಂದಿದೆ. ವಿಶೇಷವೆಂದರೆ, ಮೊದಲ ಕಕ್ಷೀಯ ಉಡಾವಣೆಗೆ ಮುನ್ನ ಸುಮಾರು 20 ಎಂಜಿನ್ಗಳನ್ನು ತಯಾರಿಸಿ ಪರೀಕ್ಷಿಸಲು ಕಂಪನಿ ಯೋಜಿಸಿದೆ. ತುರ್ತು ರಾಷ್ಟ್ರೀಯ ಅಗತ್ಯ ಎದುರಾದ ಸಂದರ್ಭದಲ್ಲಿ ನಿರ್ದಿಷ್ಟ ಮಿಷನ್ ಅನ್ನು ಸಿದ್ಧಪಡಿಸಿ 15 ದಿನಗಳೊಳಗೆ ಉಡಾವಣೆ ಮಾಡುವ ಲಾಂಚ್ ಆನ್ ಡಿಮ್ಯಾಂಡ್ ಸಾಮರ್ಥ್ಯ ಅಭಿವೃದ್ಧಿಪಡಿಸುವ ಗುರಿಯನ್ನು ಸಂಸ್ಥೆ ಹೊಂದಿದೆ. ಎಂಜಿನ್ನ ವಿನ್ಯಾಸ ಮತ್ತು ಅಭಿವೃದ್ಧಿಯನ್ನು ಆಸ್ಟ್ರೋಬೇಸ್ನ ಇನ್ಹೌಸ್ ಎಂಜಿನಿಯರಿಂಗ್ ತಂಡವೇ ಕೈಗೊಂಡಿದ್ದು, ಅತ್ಯಾಧುನಿಕ ಉತ್ಪಾದನಾ ತಂತ್ರಜ್ಞಾನ ಹಾಗೂ ಭಾರತದ ಅತಿದೊಡ್ಡ ಕೈಗಾರಿಕಾ 3D ಪ್ರಿಂಟರ್ಗಳ ಬಳಕೆಯ ಮೂಲಕ ಸಂಕೀರ್ಣ ಎಂಜಿನ್ ಘಟಕಗಳ ತಯಾರಿಕೆಗೆ ಒತ್ತು ನೀಡಲಾಗಿದೆ. ಉಡಾವಣಾ ಎಂಜಿನ್ ತಯಾರಿಕೆಯಿಂದ ಹಿಡಿದು ಪರೀಕ್ಷೆ, ಸ್ಟೇಜ್ ಇಂಟಿಗ್ರೇಷನ್, ವಾಹನ ಅರ್ಹತಾ ಪರೀಕ್ಷೆ ಮತ್ತು ಉಡಾವಣಾ ಕಾರ್ಯಾಚರಣೆಗಳವರೆಗೆ ಸಂಪೂರ್ಣ ಕೈಗಾರಿಕಾ ಸರಪಳಿಯನ್ನು ಭಾರತದಲ್ಲೇ ನಿರ್ಮಿಸುವ ಗುರಿಯನ್ನು ಆಸ್ಟ್ರೋಬೇಸ್ ಹೊಂದಿದೆ. ಮುಂದಿನ ಪ್ರಮುಖ ಹಂತವಾಗಿ ಎವರೆಸ್ಟ್ ಎಂಜಿನ್ನ ಸಂಪೂರ್ಣ ಹಾಟ್ ಫೈರ್ ಪರೀಕ್ಷೆ, ನಂತರ ವಾಹನ ಏಕೀಕರಣ ಮತ್ತು ಕಕ್ಷೀಯ ಉಡಾವಣಾ ಅಭಿವೃದ್ಧಿ ನಡೆಯಲಿದೆ. ಒಟ್ಟಿನಲ್ಲಿ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎವರೆಸ್ಟ್ ಎಂಜಿನ್ ಅನಾವರಣವು ಹೈ ಥ್ರಸ್ಟ್ ಪ್ರೊಪಲ್ಷನ್, ಪುನರ್ಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಗಳು ಹಾಗೂ ಹೆಚ್ಚಿನ ಉಡಾವಣಾ ಸಾಮರ್ಥ್ಯದತ್ತ ಮಹತ್ವದ ಹೆಜ್ಜೆಯಾಗಿದೆ. ಸ್ವದೇಶಿ ತಂತ್ರಜ್ಞಾನ, ಹೆಚ್ಚಿನ ಉಡಾವಣಾ ಸಾಮರ್ಥ್ಯ ಮತ್ತು ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತದ ಪಾಲನ್ನು ಹೆಚ್ಚಿಸುವ ಗುರಿಯೊಂದಿಗೆ ಆಸ್ಟ್ರೋಬೇಸ್ನ ಈ ಯೋಜನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಫಲಿತಾಂಶ ನೀಡಲಿದೆ ಎಂಬುದು ಕುತೂಹಲ ಮೂಡಿಸಿದೆ. I am Neeraj Khandelwal, co-founder of Astrobase. Astrobase is a space technology company that is based out of Bengaluru, India. Astrobase is developing launch vehicles that is reusable launch vehicle technology. We have today fully built our engine for the launch vehicle. That is the milestone. The engine that you see is one of the most advanced rocket engines that has been ever built in the world. Only 3 other companies have been able to build this so far. Today we have only built it, we have still not fully fired it. So that milestone is still ahead of us and we are planning to do that within this year. But this is a major milestone not just for our company but for Bengaluru. That Bengaluru has supported us in building the most cutting edge and frontier technologies in the world and for India. Once successful, the objective of Astrobase is to take 1,000 tons of
Mars to space, to the low Earth orbit every year. Today, America has 11,000 plus satellites. China has 1500 satellites. And India has less than 100 satellites, which is a very big challenge. The problem is that we, as country, we are not able to send many satellites because because of our limited launching capacity. This needs immediate attention, and we need to start sending tons and tons of payload to the orbit, to the space. That is the only way the nation can progress when it comes to the space and when it comes to the outer space universe. Thank you so much.